ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ದಾವಣಗೆರೆಯಲ್ಲಿ, ನಂದು ಬೆಳೆದಿದ್ದು ಸ್ಕೂಲ್ ಕಾಲೇಜ್, ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು IT ಫೀಲ್ಡಲ್ಲಿ ಎಲ್ಲ ಬೆಂಗಳೂರಲ್ಲಿ. ಸೊ ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ 2007. ಇಟ್ಸ್ ಬೀನ್ ಲೈಕ್ 13 years. ಅದರ ಮಧ್ಯಕ್ಕೆ 4 ವರ್ಷ ಐ ವರ್ಕ್ಡ್ ಇನ್ UK. ಫಿಲ್ಮ್ಸ್ ಬಗ್ಗೆ ಇಂಟ್ರೆಸ್ಟ್ ಬಿಟ್ಟಿದ್ದು ಕಾಲೇಜ್ ಟೈಮಲ್ಲಿ ಅನಿಸುತ್ತೆ. ಮೋರ್ ದನ್ ಆ್ಯಕ್ಟಿಂಗ್, ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿ ಬಿಹೈಂಡ್ ದಿ ಕ್ಯಾಮ್ರಾ ಆರ್ಟ್ ಅಂತ ಹೇಳ್ಬೋದು. ಸ್ಕ್ರಿಪ್ಟ್ ಬರೆಯೋದಾಗಿರಲಿ, ಕ್ಯಾಮ್ರಾ ವರ್ಕ್, ಸೌಂಡ್ ಡಿಸೈನ್, ವಿಷುವಲ್ ಎಫೆಕ್ಟ್ಸ್, ಎಡಿಟಿಂಗು. ಸೊ ಆಲ್ ದೀಸ್ ವರ್ ಲೈಕ್ ನಂದು ಇಂಟ್ರೆಸ್ಟ್ ಏರಿಯಾಸ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಅಂತ ಒಂದು ಫಿಲ್ಮ್ ಅಂತ ಸ್ಟಾರ್ಟ್ ಮಾಡಿದ್ದು ಲೈಕ್ ಹೂ ಕ್ವಶನ್ ಮಾರ್ಕ್. ಸೊ ನಾನು, ನನ್ನ ತಮ್ಮ, ನನ್ನ ಕಸಿನ್, ನನ್ನ ಪೇರೆಂಟ್ಸ್ ಎಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ ವಾಸ್ ಅ ವೆರಿ ಸ್ಮಾಲ್ ಒಂದು ಸಸ್ಪೆನ್ಸ್ ಮಿಸ್ಟ್ರಿ ಥರ ಮಾಡೋಣ ಅಂದ್ಕೊಂಡು ಸುಮ್ಮನೆ ಮಾಡಿದ್ದು. ಇಟ್ ವಾಸ್ ಬ್ಯಾಕ್ ಇನ್ 2006-2007 ಟೈಮಲ್ಲಿ. ಸುಮ್ಮನೆ ಎಕ್ಸ್ಪೆರಿಮೆಂಟಾಗಿ ಮಾಡಿ, ಸುಮ್ಮನೆ ಟೈಮ್ ಪಾಸ್ ಅಂತ ಸ್ಟಾರ್ಟ್ ಮಾಡಿದ್ದು ಹಾಲಿಡೇಸಲ್ಲಿ. ಚಿಕ್ಕ ಕ್ಯಾಮ್ರಾ ಇತ್ತು, ಆ ಕ್ಯಾಮ್ರಾ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಬರೋದು, ಮರ್ಡರ್ಸ್ ಆಗ್ತಾ ಇರುತ್ತೆ, ಕಂಡುಹಿಡಿತೀವಿ ಅಂತ ಆ ಥರ ಒಂದು ಸ್ಕ್ರಿಪ್ಟ್ ಬರೋದು ಬಿಟ್ಟು ವಿ ಮೇಡ್ ಅ ಫಿಲ್ಮ್. ಸೊ ಐ ಡೈರೆಕ್ಟೆಡ್ ಇಟ್. ಐ ಪ್ಲೇಡ್ ದ ಲೀಡ್ ರೋಲ್. ಸೊ ದಟ್ ವಾಸ್ ಸುಮ್ಮನೆ ಫನ್ ಅಂತ ಸ್ಟಾರ್ಟ್ ಮಾಡಿದ್ದು. ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಪ್ರಾಸೆಸ್. ಫಿಲ್ಮಿಂಗ್ ಆಗಿರ್ಬೋದು, ಐ ಕೆಪ್ಟ್ ಆನ್ ಲರ್ನಿಂಗ್ ಆಸ್ ಇನ್ ವೆನ್ ವಿ ವರ್ ಡೂಯಿಂಗ್ ಇಟ್. ಐ ಲೈಕ್ ಗಿವಿಂಗ್ ಅ ಟ್ವಿಸ್ಟ್. ಸುಮ್ಮನೆ ನ್ಯಾಚುರಲ್ ಹ್ಯಾಪಿ ಎಂಡಿಂಗ್ ಥರ ಕೊಡೋದು ಬದಲು ಐ ವಾಂಟ್ ಟು ಗಿವ್ ಅ ಟ್ವಿಸ್ಟ್ ಯಾವಾಗ. ಸೊ ಅದಕ್ಕೆ ಹೂ ಅಂತ ಫಸ್ಟ್ ಫಿಲ್ಮ್ ಮಾಡಿ ಎಂಡಲ್ಲಿ ಒಂದು ಬಿಗ್ ಕ್ಲಿಫ್ ಹ್ಯಾಂಗರ್ ಥರ ಮಾಡಿ ಎಂಡ್ ಮಾಡಿದ್ದು. ಸೊ ಅದನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ಕೂಲಲ್ಲಿ ಅದನ್ನು ಶೋಕೇಸ್ ಮಾಡಿದ್ವಿ. ಎಲ್ಲರಿಗೂ ಇಷ್ಟ ಆಗಿತ್ತು. ದೋ ಇಟ್ ವಾಸ್ ವೆರಿ ವೆರಿ ಅಮೆಚೂರ್. ನಮ್ಮದು ಫಸ್ಟ್ ಅಟೆಂಪ್ಟ್ ಇನ್ ಮೇಕಿಂಗ್ ಅ ಫಿಲ್ಮ್. ಇಟ್ ವಾಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಯಾವುದೂ ಪ್ರೊಫೆಷ್ನಲ್ ಕೋರ್ಸ್ ಅಂತ ಮಾಡಿಲ್ಲ ಫಿಲ್ಮ್ ಮೇಕಿಂಗಲ್ಲಿ. ಇಟ್ಸ್ ಆಲ್ ಲರ್ನಿಂಗ್ ಆನ್ ದ ಜಾಬ್. ಸೊ ಹೂ ಆಯಿತು, ಒಳ್ಳೆ ಫೀಡ್ಬ್ಯಾಕ್ ಬಂತು ಎಲ್ಲರಿಂದ, ಚೆನ್ನಾಗಿದೆ ಅಂತೆಲ್ಲ. ಬಟ್ ಅಫ್ಕೋರ್ಸ್ ಯು ವರ್ ಸ್ಟಿಲ್ ಲೈಕ್ ಕಿಡ್ಸ್. ಐ ವಾಸ್ ಸ್ಟಿಲ್ ಲೈಕ್ ಕಾಲೇಜ್ ಮುಗಿಸಿದ್ದಷ್ಟೇ. ಕಾಲೇಜಲ್ಲಿದ್ದೆ ಅವಾಗ. ಕಾಲೇಜ್ ಗ್ರಾಜುಯೇಷನ್ ಎಂಡಿಂಗಲ್ಲಿ ಇದ್ದಿದ್ದು. ಸೊ ಚೆನ್ನಾಗಿದೆ, ಇನ್ನು ಇಂಪ್ರೂವ್ ಮಾಡ್ಕೋಬೋದು. ಎಷ್ಟೊಂದು ಜನ ಫೀಡ್ಬ್ಯಾಕ್ ಕೊಟ್ಟರು, ಅಲ್ಲಿ ಹೀಗೆ ಇಂಪ್ರೂವ್ ಮಾಡ್ಬೋದು, ಅಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಐ ಟುಕ್ ಆಲ್ ದೋಸ್ ಫೀಡ್ಬ್ಯಾಕ್. ಹೂ 2 ಅಂತ ಮತ್ತೆ ಮಾಡಿದ್ವಿ. ಇಟ್ ವಾಸ್ ಅ ಸೀಕ್ವಲ್ ಟು ಹೂ. ಸೊ ಅಗೇನ್ ಅದರಲ್ಲಿ ವಿ ಎಕ್ಸ್ಟೆಂಡೆಡ್ ದ ಸ್ಟೋರಿ ಲೈನ್. ಆ ಕ್ಯಾರೆಕ್ಟರ್ಸ್ ಅದೇ ಕಂಟಿನ್ಯೂ ಆಗುತ್ತೆ. ಮೋರ್ ಮಿಸ್ಟ್ರಿ, ಮೋರ್ ಸಸ್ಪೆನ್ಸ್, ಮೋರ್ ಕ್ರೈಮ್. ಸೊ ದಟ್ ವಾಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಹೂ 2 ಆಮೇಲೆ ಅಗೇನ್ ಹೂ 3. ಸೊ ಹೂ 2 ಎಂಡ್ ಮಾಡಿದಾಗ ಹೂ 3 ಮಾಡೋದು ಇದಿರಲಿಲ್ಲ, ಪ್ಲಾನ್ ಇಲ್ಲ. ಬಟ್ ಅಗೇನ್ ಒಂದು ಹೊಸ ಐಡಿಯಾ ಬಂತು ನನಗೆ. ದಟ್ ಹೂ 3 ಐ ಆಮ್ ಟಾಕಿಂಗ್ ಅಬೌಟ್ 2013. ಸೊ ಹೂ 3 ಸ್ಟಾರ್ಟ್ ಮಾಡಿ ಇನ್ನೊಂದು ಬಿಗರ್ ಪ್ಲಾಟ್, ಮೋರ್ ಕಾಂಪ್ಲಿಕೇಟೆಡ್ ಸ್ಟೋರಿ ಲೈನ್ ಇಟ್ಕೊಂಡು ವಿ ಮೇಡ್ ಹೂ 3. ಅದರಲ್ಲಿ ಐ ಕ್ಯಾನ್ ಟಾಕ್ ಮೋರ್ ಅಬೌಟ್ ಇಟ್ ಫಾರ್ ಸಮ್ ರೀಸನ್ಸ್ ಐಲ್ ಗಿವ್ ಲೇಟರ್. ಬಟ್ ಅಗೇನ್ ಇಟ್ ವಾಸ್ ಅ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್, ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಹೂ 3 ಎಂಡ್ ಮಾಡೋ ಟೈಮಲ್ಲಿ ನನಗೆ UK ಇಂದ ಆಫರ್ ಬಂದಿತ್ತು. ಐ ವಾಸ್ ಅಬೌಟ್ ಟು ಗೋ ಟು UK ಆನ್ ವರ್ಕ್. ಸೊ ಐ ನ್ಯೂ ದಟ್ ಐ ವುಡ್ ಬಿ ದೇರ್ ಫಾರ್ ಸಮ್ ಟೈಮ್ ಅಂತ. ಸೊ ಹೂ 3 ಎಂಡಲ್ಲಿ ಐ ಗೇವ್ ಲೈಕ್ ಅ ಟ್ವಿಸ್ಟ್ ದಟ್ ದ ಮೇನ್ ಗೈ ಇಸ್ ಇನ್ ಲಂಡನ್, ದ ಮೇನ್ ವಿಲನ್ ಇಸ್ ಇನ್ ಲಂಡನ್. ಸೊ ದಟ್ ನಮ್ಮ ಮುಂದೆ ಹೂ 4 ಅಂತ ಮಾಡಿದರೆ ಅಟ್ ಸಮ್ ಪಾಯಿಂಟ್ ಐ ಕ್ಯಾನ್ ಶೂಟ್ ದೇರ್ ಅಂತ ಒಂದು ಇದು ಗಟ್ ಫೀಲಿಂಗ್ ಇತ್ತು. ಮಾಡ್ಬೋದು, ಆ ಥರ ಚಾನ್ಸ್ ಬರ್ಬೋದು ಅಂತ. ಸೊ ಹೂ 3ನ ಆ ಥರ ಎಂಡ್ ಮಾಡಿದ್ವಿ. ಆ್ಯಂಡ್ yes, I made Who 4. That was the last part of the Who series. Who 4, again, that was like an amazing experience. Yakandre I was in the UK. The storyline bardiddu, it was as if half that plot, half the story, it happens in UK, half in Bangalore. So atra kate bardu we took it on international scale. Nanu ಅಲ್ಲಿ ಬ್ರಿಟಿಷ್ ಆ್ಯಕ್ಟರ್ಸ್ನ ಅಲ್ಲಿ ಹೈರ್ ಮಾಡಿ ಐ ವರ್ಕ್ ವಿತ್ ದಮ್. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಅವರು ಯಾವ ಥರ ಫಿಲ್ಮ್ ಮಾಡ್ತಾರೆ, ಹೌ ದೇ ಶೂಟ್, ತುಂಬ ಡಿಫ್ರೆಂಟ್ ಆಗಿದೆ.
ಕಂಪೇರ್ ಟು ಹೌ ವಿ ಡು ಹಿಯರ್. ಸೊ ಅಲ್ಲಿ ತುಂಬ ಕಲ್ತ್ಕೊಂಡೆ ಅವರಿಂದ, ಆ್ಯಕ್ಟರ್ಸಿಂದ. ಐ ಮೀನ್ ಅವರು ದೇ ಯೂಸ್ ಟು ಗಿವ್ ಮಿ ಇನ್ಪುಟ್ಸ್ ಡ್ಯೂರಿಂಗ್ ದ ಶೂಟ್, ಈ ಥರ ಬದಲು ಆ ಥರ ಮಾಡ್ಬೋದು ಅಂತೆಲ್ಲ. ಲೈಕ್ ನನಗೂ ಎಸ್ ಅಂತ ಅನ್ನಿಸ್ತಾ ಇತ್ತು. ಸೊ ಐ ಟುಕ್ ಆಲ್ ದೋಸ್ ಇನ್ಪುಟ್ಸ್. ದಟ್ ವಾಸ್ ಗ್ರೇಟ್. ಹೂ ಫೋರ್ ಲಂಡನ್ನಲ್ಲಿ ಸ್ಕ್ರೀನ್ ಮಾಡಿದ್ವಿ, ಬೆಂಗಳೂರಲ್ಲಿ ಸುಚಿತ್ರಾ ಫಿಲ್ಮ್ ಸೊಸೈಟಿ ಅಲ್ಲಿ ಸ್ಕ್ರೀನ್ ಮಾಡಿದ್ವಿ. ವಿ ಗಾಟ್ ವೆರಿ ಗುಡ್ ಫೀಡ್ಬ್ಯಾಕ್, ಎಕ್ಸಲೆಂಟ್ ಫೀಡ್ಬ್ಯಾಕ್. ಎಲ್ಲರಿಂದನೂ ತುಂಬ ಚೆನ್ನಾಗಿದೆ ಅಂತ ಬಂತು. It was a really nice movie. Yeah? Yeah. Like it was it? good. Yeah, I liked it. Okay. Very nice movie. Awesome. It was great. It really was. It's great film. Great. Good story. Excellent. Very good thoughts. Very good plot. It was really nice actually. Awesome. ತುಂಬಾ ಚೆನ್ನಾಗಿದೆ. Excellent movie. Super ಆಗಿದೆ movie. It was really nice. ಸಕತ್ತಾಗಿತ್ತು. The overall film was very nice. I think it's a very intelligent movie. Super movie. ಸೊ ಯಾಕೆ ಈ ಫಿಲ್ಮ್ಸ್ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ಇಟ್ಸ್ ಬೀನ್ ಅ ಗ್ರೇಟ್ ಜರ್ನಿ. ಹೂ 1, 2, 3, 4 4 ಫಿಲ್ಮ್ಸು ವಿ ಹ್ಯಾವ್ ಲರ್ನ್ಡ್ ಆನ್ ದ ಜಾಬ್. ಪ್ರತಿ ಫಿಲ್ಮಲ್ಲಿ ನೋಡ್ತಾ ಹೋದರೆ ವಿ ಹ್ಯಾವ್ ಇಂಪ್ರೂವ್ಡ್ ಇನ್ ಆಲ್ ಆಸ್ಪೆಕ್ಟ್ಸ್. ಕ್ಯಾಸ್ಟಿಂಗ್ ಆಗಿರಲಿ, ಆಲ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರಲಿ, ದ ಕ್ಯಾಮ್ರಾ ವಿ ಹ್ಯಾವ್ ಯೂಸ್ಡ್, ಸೌಂಡ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, VFX, ಎಡಿಟಿಂಗ್, ಸ್ಕ್ರಿಪ್ಟ್ ಆಗಿರಲಿ. ಸೊ ಎವ್ರಿಥಿಂಗ್ ವಿ ಹ್ಯಾವ್ ವೆಂಟ್ ಆನ್ ಇಂಪ್ರೂವಿಂಗ್ ಆಸ್ ಇನ್ ವೆನ್ ವಿ ಡಿಡ್ ದ ಹೂ ಸೀರೀಸ್. ಸೊ ಇವಾಗ ನಾವು ಸ್ಟೆಬಿಲಿಟಿ ಅಂತ ಏನು ಮಾಡ್ತಾ ಇದ್ದೀವಿ, ಸೊ ದ್ಯಾಟ್ ಈಸ್ ಅ ವೆರಿ ಇಂಪ್ರೊವೈಸ್ಡ್ ಆ್ಯಂಡ್ ಕನ್ಸೈಸ್ ವರ್ಷನ್ ಆಫ್ ದ ಎಂಟೈರ್ ಹೂ ಸೀರೀಸ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈಗ ಇದು ಕಮರ್ಷಿಯಲ್ ರಿಲೀಸ್ಗೆ ಅಂತ ಮಾಡ್ತಾ ಇದ್ದೀವಿ ಫಾರ್ ವೈಡರ್ ಆಡಿಯನ್ಸ್. ಇಟ್ಸ್ ಸ್ಟೆಬಿಲಿಟಿ ಈಸ್ ಲೈಕ್ ಅ ಮಚ್ ಮೋರ್ ಕಾಂಪ್ಲಿಕೇಟೆಡ್ ಸ್ಟೋರಿ ಲೈನ್. ಅಫ್ಕೋರ್ಸ್ ರೂಟ್ ಕಾನ್ಸೆಪ್ಟ್ ಇಸ್ ಮೋರ್ ಆರ್ ಲೆಸ್ ದ ಸೇಮ್ ಆಸ್ ದ ಹೂ ಸೀರೀಸ್. ಐಡಿಯಾಸ್ ಅಲ್ಲಿಂದ ತೊಗೊಂಡಿರೋದು. ಬಟ್ ಓವರ್ ಆಲ್ ಸ್ಟೆಬಿಲಿಟಿ ಅಂತ ನೋಡೋದಾದರೆ ಇಟ್ಸ್ ನಾಟ್ ನ್ಯೂ, ಇಟ್ಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್ ಟು ಮೀ. ಯಾಕಂದರೆ ಆಲ್ರೆಡಿ ನಾನು ಹೂ ಮಾಡಿರೋದ್ರಿಂದ ಇಟ್ಸ್ an area where I'm comfortable with, because I am a big fan of science fiction, crime, mystery. I'm a big fan of that. ನಾನು ತುಂಬ ಶೋಸ್, ಫಿಲ್ಮ್ಸ್ ನೋಡ್ತಾ ಇರ್ತೀನಿ. ಸೈನ್ಸ್ ಫಿಕ್ಷನ್, yes, it amazes me actually. All these different concepts in science fiction. ನಾವು ಎಷ್ಟೊಂದು ಇಂಗ್ಲೀಷ್ ಫಿಲ್ಮ್ಸ್ ಎಲ್ಲ ನೋಡಿದ್ದೀವಿ. So many things, like so many paradoxes, time travel ಇರ್ಬೋದು, ಆಮೇಲೆ all these different paradoxes ಬಗ್ಗೆ ಹೇಳ್ತಾರೆ, like the grandfather paradox, twin paradox ಅಂತೆಲ್ಲ. ಅದನ್ನು ತುಂಬ ಲೈಕ್ ಇಟ್ ಪುಲ್ಸ್ ಮಿ, ಇಟ್ ಗ್ರಾಬ್ಸ್ ಮೈ ಅಟೆನ್ಷನ್. ಸೊ ಐ ವಾಂಟೆಡ್ ಟು ಬ್ರಿಂಗ್ ಸಮಥಿಂಗ್. ಸೊ ನಾವು ಹೂ ಸೀರೀಸಲ್ಲಿ ಏನು ಮಾಡಿದ್ವಿ, ಪ್ರತಿಯೊಂದು ಫಿಲ್ಮಲ್ಲೂ ಆಫ್ ದೋಸ್ 4 film series we have used different science fiction concepts. So stability lo athara ide, and I can't say that stability is a full-fledged science fiction film anta. Science fiction is definitely there. ತುಂಬಾ ಚೆನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. It's part of the story, just blends in with the story. ಸೊ ನಾನು UK ಅಲ್ಲಿ ಇದ್ದಾಗ ನನಗೆ ಆಲ್ವೇಸ್ ನನ್ನದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಪ್ರೊಡಕ್ಷನ್ ಕಂಪ್ನಿ. ಆಮೇಲೆ ಫುಲ್ ಟೈಮ್ ಫಿಲ್ಮ್ ಮೇಕಿಂಗ್ ಇರಬೇಕು ಅಂತೆಲ್ಲ ಆಸೆ ಇತ್ತು. ಆ್ಯಂಡ್ ಅಂದರೆ ಹೂ 4 ಆಗಿತ್ತು. ಆ್ಯಂಡ್ ಸ್ಟೆಬಿಲಿಟಿ ಸ್ಕ್ರಿಪ್ಟ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟಾಕಿಂಗ್ ಅಬೌಟ್ 2018, ಮಿಡ್ 2018 ಟೈಮಲ್ಲಿ. ಸೊ ಅಲ್ಲಿ ಇನ್ನೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಲ್ಮ್ ಶೂಟ್ ಮಾಡೋಕ್ಕೆ ದ ಟೀಮ್ ಹ್ಯಾಡ್ ಕಮ್ ಟು UK. Half that shooting was in UK. So ಅಲ್ಲಿ through my contacts I got an opportunity to work with him, our production team ಅಲ್ಲಿ, and as an assistant director. ಅವ್ರ ಟೀಮಲ್ಲಿ ನಾನು ಒಂದು 5-6 ದಿನ ಕೆಲಸ ಮಾಡಿದೆ ಇನ್ ಲಂಡನ್ ಆ್ಯಂಡ್ ಕಾರ್ಡಿಫಲ್ಲಿ. ಸೊ ತುಂಬ ಚೆನ್ನಾಗಿತ್ತು, ಕಲ್ತ್ಕೊಳಕ್ಕೆ ತುಂಬ ಸಿಕ್ತು. ಯಾಕಂದರೆ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ರಿಯಲ್ ಕಮರ್ಷಿಯಲ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ತನಕ ಬರೀ ನಾನು ನನ್ನ ಹೂ ಸೀರೀಸ್ ನನಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಂಡು ಬಂದಿದ್ದು ಅಷ್ಟೇ, ಆ್ಯಸ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಅಂತ. ಬಟ್ ಇನ್ ಅ ಪ್ರಾಪರ್ ಕಮರ್ಷಿಯಲ್ ಫಿಲ್ಮ್ ಪ್ರೊಡಕ್ಷನ್ ಸೆಟಪ್, ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಕ್ಯಾಮ್ರಾಮನ್ ಹೇಗೆ, ಹೌ ದೇ ಕೋಆರ್ಡಿನೇಟ್, ಶಾರ್ಟ್ಸ್ ಎಲ್ಲ ಹೇಗೆ ತಗೋತಾರೆ, ಲೈಟಿಂಗ್ ಹೇಗಿರುತ್ತೆ. ಸೊ ಅದು ಕಲ್ತ್ಕೊಳಕ್ಕೆ ತುಂಬ ಸಿಗ್ತಾರೆ. ದಟ್ ವಾಸ್ ಅಮೇಝಿಂಗ್. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಹಿಮ್ ಫಸ್ಟ್ ಫಾರ್ ಗಿವಿಂಗ್ ಮೀ ದ್ಯಾಟ್ ಆಪರ್ಚುನಿಟಿ. ಆಮೇಲೆ ಏನಾಯಿತು, ಟುವರ್ಡ್ಸ್ ಎಂಡ್ ಆಫ್
in the second half of 2018, I wanted to come back to Bangalore. I wanted to start this film, Stability. Yakanದ್ರೆ script already ready ಆಗಿತ್ತು ಅಷ್ಟೊತ್ತಿಗೆ, and I was in touch with Kashyap, who plays Puneet, the lead in this film. Even he was like very excited with the film and avanigu like he has a lot of acting background, and avanigu he wanted an opportunity tara, and he was very like excited ita maana bani Bengaluru bani start maana anta. So towards the end of 2018, so I took a decision. I quit my job in UK and I came back to Bangalore. January first week 2019, so I came back to Bangalore. So ಬಂದ್ಬಿಟ್ಟು me and Kashyap, we met lot of producers in Bengaluru through different contacts. So now I can say like around 8 to 9 months we have like tried all we can. ಎಷ್ಟೊಂದು ಜನ ಮೀಟ್ ಮಾಡಿದ್ವಿ ಕೂಡ, but unfortunately nothing worked out. So we couldn't start Stability ಅವಾಗ. ಯಾಕಂದರೆ ವೇರಿಯಸ್ ರೀಸನ್ಸ್. ಒಂದು ಇಟ್ ವಾಸ್ ಅ ನ್ಯೂ ಟೀಮ್, ಸ್ಕ್ರಿಪ್ಟ್ ಕೆಲವೊಬ್ರಿಗೆ ಇಷ್ಟ ಆಗಿದ್ರು. ಇಟ್ ವಾಸ್ ಅ ವೆರಿ ನ್ಯೂ ಟೀಮ್, ಇಟ್ ವಾಸ್ ಅ ಫ್ರೆಶ್ ಟೀಮ್ ವಿತ್ ನೋ ಕಮರ್ಷಿಯಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ದೇ ವರ್ ನಾಟ್ ರೆಡಿ ಟು ಇನ್ವೆಸ್ಟ್. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲ ಈ ಥರ ಕಾನ್ಸೆಪ್ಟು ಕನ್ನಡ ಇಂಡಸ್ಟ್ರಿಗೆ ವರ್ಕ್ ಆಗಲ್ಲ ಅಂತ ಕೆಲವೊಂದು ಆ ಥರ ಫೀಡ್ಬ್ಯಾಕ್ಗಳು ಬಂತು. ಸೊ ಫಾರ್ ಆಲ್ ದೀಸ್ ಡಿಫ್ರೆಂಟ್ ರೀಸನ್ಸ್ ವಿ ಕುಡಂಟ್ ಸ್ಟಾರ್ಟ್ ದ ಫಿಲ್ಮ್ at that time. So Nanu had left my job. I was not earning at all. So there came a point where I had to get back to my job. So ನಾನು ಕೆಲಸ ಮಾತ್ರ ಸ್ಟಾರ್ಟ್ ಮಾಡಿದೆ ಬೆಂಗಳೂರಲ್ಲಿ in IT company. Now I started working again. So at that point of time, Stability was out of my priority list. So ನಾನು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ದೆ, ಆ್ಯಂಡ್ ಐ ವಾಸ್ ವರ್ಕಿಂಗ್ ಆನ್ ಮೈ OTT ಪ್ಲಾಟ್ಫಾರ್ಮ್ Indie Shots. ಸೊ Indie Shots ಲಾಂಚ್ ಮಾಡಿದ್ವಿ, ಆ್ಯಂಡ್ ವಿ ವರ್ ಬಿಸಿ ಇನ್ ದ್ಯಾಟ್. Stability ಆನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಇತ್ತು, ಮಾಡಬೇಕು ಅಂತ ಇತ್ತು, ಬಟ್ ದಟ್ ವಾಸ್ ನಾಟ್ ಆನ್ ಮೈ ಪ್ರಯಾರಿಟಿ. ಯಾಕಂದರೆ ಡ್ಯೂ ಟು ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಐ couldn't start Stability that time. But script printed ಇತ್ತು, and for so many months, around half a year or 8 months ಅಂತ ಹೇಳ್ಬೋದು, Stability ಬಗ್ಗೆ ನಾವು we had just stopped discussing about it ಅಂತ ಹೇಳ್ಬೋದು. We had not shelved it, of course. ಮುಂದೆ ಯಾವ ಥರ ಮಾಡೋಣ ಅಂತ ಇತ್ತು, ಬಟ್ ಯಾವಾಗ ಗೊತ್ತಿರಲಿಲ್ಲ. ಯಾವಾಗ ಆಗುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಹೌ ಇಟ್ ವಿಲ್ ಮೆಟೀರಿಯಲ್ ಅಂತ ಗೊತ್ತಿರಲಿಲ್ಲ. ಬಟ್ ಸೊ ಫೋಕಸ್ ಇರಲಿ ಬೇರೆ ಏರಿಯಾಸ್ ಮೇಲೆ ಇತ್ತು. ನನ್ನ ಜಾಬ್, Indie Shots ಅದ್ರ ಮೇಲಿತ್ತು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್. ನಾನು ಕಶ್ಯಪ್ ವಿ ವರ್ ಇನ್ ಟಚ್, ಬಟ್ ವಿ ಲೈಕ್ Stability ಸ್ಟಾರ್ಟ್ ಮಾಡೋದ್ರ ಬಗ್ಗೆ ವಿ ಹ್ಯಾಡ್ ಲೈಕ್ ಲಾಸ್ಟ್ ಹೋಪ್ಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಮುಂದೆ ನೋಡ್ಕೊಳ್ಳೋಣ, ಇಟ್ಸ್ ನಾಟ್ ವರ್ಕಿಂಗ್ ಔಟ್ ಅಂತ. ಸೊ ದೆನ್ 2020 ಕೋವಿಡ್ ಸ್ಟಾರ್ಟೆಡ್, ಲಾಕ್ಡೌನ್ ಆಯಿತು ಆ್ಯಂಡ್ ಆಲ್ ದಟ್. We all started working from home. It is a blessing in disguise ಅಂತ ಹೇಳ್ಬೋದು. ಯಾಕಂದರೆ ಐ ಗಾಟ್ ಸಮ್ ಫ್ರೀ ಟೈಮ್. ಯಾಕಂದರೆ ಆಫೀಸ್ಗೆ ಹೋಗೋದಾಗಿರೋ ಇಷ್ಟೊಂದು ಟೈಮ್ ನಾನು ಟ್ರಾವೆಲಲ್ಲಿ ಎಲ್ಲ ಐ ಯೂಸ್ ಟು ಸ್ಪೆಂಡ್. ಅದು ಸ್ವಲ್ಪ ಸೇವ್ ಆಯ್ತು ನನಗೆ, ಆ್ಯಂಡ್ ಐ ಯೂಸ್ ಟು ಯುಟಿಲೈಸ್ ದಟ್ ಟೈಮ್ ಫಾರ್ ವಾಟ್ ಐ ವಾಂಟೆಡ್ ಟು ಡೂ. ಸೊ Indie Shots, yes, that was growing, and somewhere in June 2020, ಸುಮ್ಮನೆ ನಾನು ಸ್ಕ್ರಿಪ್ಟ್ ಪ್ರಿಂಟೆಡ್ ಏನಿತ್ತು, ಒಂದು 120 pages ಸ್ಕ್ರಿಪ್ಟ್ ನನ್ನ ಕಬೋರ್ಡಲ್ಲಿತ್ತು ಆಫೀಸ್ ರೂಮಲ್ಲಿ. ಸುಮ್ಮನೆ ತೆಗೆದು ಐ ಸ್ಟಾರ್ಟೆಡ್ ರೀಡಿಂಗ್. ಸುಮ್ಮನೆ ತುಂಬ ದಿನ ಆಗಿತ್ತು ಅಂತ. ಸೊ ಓದ್ತಾ ಇದ್ದೆ ಲೈಕ್ ವೈ ಆಮ್ ಐ ನಾಟ್ ಏಬಲ್ ಟು ಮೇಕ್ ದಿಸ್ ಫಿಲ್ಮ್, ನಾನು ಮಾಡಲೇಬೇಕಲ್ಲ ಅಂತ. ಯಾಕಂದರೆ ಸ್ಕ್ರಿಪ್ಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್, ನನಗೆ ತುಂಬ ಇಷ್ಟ ಆಗಿತ್ತು ಸ್ಕ್ರಿಪ್ಟ್. ಐ ವಾಸ್ ಆ್ಯಕ್ಚುಲಿ ಪ್ರೌಡ್ ಅಬೌಟ್ ಇಟ್. ಐ ಹ್ಯಾವ್ ಟು ಮೇಕ್ ಇಟ್ ಸಮ್ ಹೌ, ಹೇಗೆ ಮಾಡೋದು ಅಂತ. ಸೊ ದೆನ್ ಅ ಥಾಟ್ ಕೇಮ್, why don't I just start? Because ivaga I have a job, and working on the weekends for this film, because that's my passion, right? So that's not new to me, because ನಾನು ಹೂ ಸೀರೀಸ್ ಎಲ್ಲ ಹಾಗೆ ಮಾಡ್ಕೊಂಡಿದ್ದೆ. I was working weekends ಅಲ್ಲಿ, ಫ್ರೀ ಟೈಮಲ್ಲಿ ಎಲ್ಲ ಇದ್ದಾಗ I used to work on the film. ಸೊ ಹಾಗೆ ಯಾಕೆ ಮಾಡಬಾರ್ದು, ನಾನೇ let me make this film, let me invest in it, because it will be my film.
I wanted it to be my film in the back of my mind somewhere. So why don't I start ಅಂತ ಹೇಳಿ ಇವನ್ ಕಶ್ಯಪ್ಗೂ ಹೇಳಿದೆ, ಆ್ಯಂಡ್ ಇವನ್ ಮೈ ವೈಫ್ ಸೀತಾ, ಲೈಕ್ ಅವ್ರಿಗೂ ಹೇಳಿದೆ. ಇವನ್ ಶಿ ವಾಸ್ ಲೈಕ್ ಕ್ವೈಟ್ ಚಾರ್ಜ್ಡ್ ಅಪ್, ಎಸ್ ಮಾಡೋಣ ಶೋರ್ ಅಂತ ಹೇಳಿ. ಶಿ ವಾಸ್ ವೆರಿ ಸಪೋರ್ಟಿವ್. ಕಶ್ಯಪ್ಗೂ ಹೇಳಿದೆ, ಹಿ ವಾಸ್ ಲೈಕ್ ಸೂಪರ್ ಎಂಥೂಸ್ಡ್ ಆ್ಯಕ್ಚುಲಿ. ಯಾಕಂದರೆ ಈವನ್ ಹಿ ವಾಸ್ ಡಿಸಪಾಯಿಂಟೆಡ್, ಯಾಕಂದರೆ ವಿ ಆರ್ ನಾಟ್ ಏಬಲ್ ಟು ಸ್ಟಾರ್ಟ್ ದ ಫಿಲ್ಮ್ ಅಂತ. ಅವನಿಗೂ ಈ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಗಿತ್ತು, ಆ್ಯಂಡ್ ಹಿ ವಾಂಟೆಡ್ ದ ಪ್ರಾಜೆಕ್ಟ್ ಟು ಸ್ಟಾರ್ಟ್, ಬಟ್ ವಿ ಕುಡಂಟ್ ಸ್ಟಾರ್ಟ್ ಆಲ್ ದೀಸ್ ಡೇಸ್. ಇವಾಗ ನಾನೇ ಮಾಡಬೇಕು ಅಂತ ಇದ್ದೀನಿ, ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಂತ ಹೇಳಿದಾಗ ಇವನ್ ಹಿ ವಾಸ್ ವೆರಿ ಚಾರ್ಜ್ಡ್ ಅಪ್. ಸೊ June 2020, I took this decision of starting Stability on my own. Of course, like big budget iralla, definitely iralla, because we are all salaried people. Namagu commitments ಇದೆ, ನನಗೂ like commitments ಇದೆ, of course, like anybody else. ನನಗೆ ಬರ್ತಿರೋ ಸ್ಯಾಲ್ರಿನಲ್ಲಿ ಮಾಡೋಣ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ ಡೆಫಿನೆಟ್ಲಿ, ಬಟ್ ಎಸ್ ಐ ವಾಂಟ್ ಟು ಡೂ ಇಟ್ ಅಂತ ಹೇಳಿ. So in June 2020 we took the decision start ಮಾಡೋಣ ಅಂತ. Then we started all the pre-production work. So script ನ ಇನ್ನೊಂಚೂರು ಇಂಪ್ರೊವೈಸ್ ಮಾಡಿ, ಇನ್ನೊಂದು ಸೀನ್ಸ್ ಅಲ್ಲಿ ಚೇಂಜ್ ಮಾಡಿ, ಆ್ಯಡ್ ಮಾಡಿ, ಕೆಲವು ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಿ, ಸೊ ಇನ್ನೂ ಇಂಪ್ರೂವ್ ಮಾಡಿದೆ ಸ್ಕ್ರಿಪ್ಟ್ನ. So the final version of the script was ready by end of July ಟೈಮಲ್ಲಿ. ಅಲ್ಲಿ ಇಲ್ಲಿ ಚೂರು ಚೇಂಜಸ್ ಆಗ್ತಾನೆ ಇತ್ತು, ಲೈಕ್ ಎನಿ ಅದರ್ ಸ್ಕ್ರಿಪ್ಟ್. But July timely, the final version of Stability script was ready, and we had started the pre-production work in parallel. Pre-production andre it was mostly me and Kashyap to start with. Locations yell ಮಾಡೋದು, actors ಹೇಗೆ cast ಮಾಡೋದು ಅಂತ ಹೇಳಿ casting call ಹಾಕಿದ್ವಿ on various platforms. ತುಂಬ applications ಬಂತು ಅದರಲ್ಲಿ. We started taking auditions, video auditions ಮಾಡಿ. ಕಶ್ಯಪ್ಸ್ ಕಸಿನ್ ಶ್ರೀನಿಧಿ. ಸೊ ಕಶ್ಯಪ್ ಹೇಳಿದ ಲೈಕ್ ಈ ಥರ ಶ್ರೀನಿಧಿ ಅಂತ ಅದನ್ನೇ, ಈಸ್ ವೆರಿ ಇಂಟ್ರೆಸ್ಟೆಡ್, ನಮಗೂ ಡ್ರಾಮಾ ಬ್ಯಾಕ್ಗ್ರೌಂಡ್ ಇದೆ, ಒಂದ್ಸತಿ ನೋಡಿ ಅಂತ ಹಿ ಗೇವ್ ಮಿ ಹಿಸ್ ಫೋಟೋ ಆ್ಯಂಡ್ ಹಿಸ್ ಪ್ರೊಫೈಲ್. ಸೊ ನನಗೆ ಐ ಫೆಲ್ಟ್ ಹಿ ಡೆಫಿನೆಟ್ಲಿ ಸೂಟ್ಸ್ ರೋಹಿತ್, ದಿ ಆಂಟಗನಿಸ್ಟ್, ದ ವಿಲನ್ ಆಫ್ ದ ಫಿಲ್ಮ್, ಬಿಕಾಸ್ ಹಿ ಹ್ಯಾಸ್ ದಟ್ ಲುಕ್, ದಟ್ ಕ್ಲೆವರ್ ಲುಕ್ ಆನ್ ಹಿಸ್ ಫೇಸ್. ಡೆಫಿನೆಟ್ಲಿ ಸೂಟ್ ಆಗ್ತಾನೆ ಅಂತ ಹೇಳಿ ಆಡಿಷನ್ ಕೊಟ್ಟು, ದೆನ್ ಐ finalized him to play the negative lead. And again, then for the female lead, auditions bantu. Then Lakshmi had also applied and audition kelidde. Then she sent audition video, and I finalized her to play Priya. So that's a amazing story. Lakshmi jothe interact ಮಾಡುವಾಗ through emails, I know meet and ಮಾಡಿಲ್ಲ, it was all like still we are all working from home. Emails ಎಲ್ಲ ನಡೀತಾ ಇತ್ತು, ಕಾನ್ವರ್ಸೇಷನ್ಸ್. She said my husband Pawan, he has a Blackmagic cinema camera ಅಂತ. So I was like, oh shit, wait, yes, I have to. I was like, not sure was totally on that. ಯಾಕಂದರೆ ಅಲ್ಲಿ ತನಕ the plan was like, okay, ನಾನು ಕ್ಯಾನನ್ ಕ್ಯಾಮ್ರಾ ಇದೆ, ಅದರಲ್ಲಿ ಶೂಟ್ ಮಾಡೋದು ಅಂತ ಒಳ್ಳೆ ಫಿಕ್ಸ್ ಆಗಿದೆ. ಅಫ್ಕೋರ್ಸ್ that's not a proper cinema camera, it's a DSLR. ಅದರಲ್ಲಿ ಪ್ರಾಪರ್ ಸಿನಿಮಾ ಔಟ್ಪುಟ್ ಕ್ವಾಲಿಟಿ ಬರಲ್ಲ. ಬಟ್ ಹೈರಿಂಗ್ ಕ್ಯಾಮ್ರಾಮನ್ ಅದೆಲ್ಲ ದಟ್ ವಾಸ್ ಔಟ್ ಆಫ್ ಕ್ವೆಶನ್. ಸೊ ಈ ಥರ ಅವ್ರು ಹೇಳಿದಾಗ ಐ ವಾಸ್ ವೆರಿ ಲೈಕ್ ಇಂಟ್ರೆಸ್ಟೆಡ್. ಸೊ ಐ ಮೆಟ್ ದೆಮ್, ಐ ಮೆಟ್ ಲಕ್ಷ್ಮಿ ಆ್ಯಂಡ್ ಪವನ್. ಸೊ ಅಷ್ಟಿಲ್ಲ, ಇನ್ನೂ ಎಲ್ಲೂ ಏನು ಓಪನ್ ಆಗಿರಲಿಲ್ಲ ಹೊರಗಡೆ ಕೆಫೆ, ವಿ ಕುಡಂಟ್ ಗೋ ಸಿಟ್ ಎನಿವೇರ್ ಆ್ಯಂಡ್ ಡಿಸ್ಕಸ್. ಸುಮ್ಮನೆ ಉತ್ತರಳ್ಳಿ ಮೇನ್ ರೋಡಲ್ಲಿ ಹೋಗಿ ಒಂದು ಕಡೆ ಕಾರ್ ನಿಲ್ಲಿಸಿ, ವಿ ಸ್ಟೆಪ್ಡ್ ಔಟ್, ವಿ ಸ್ಟುಡ್ ಆ್ಯಂಡ್ ಸ್ಪೋಕ್ ಫಾರ್ ಅಬೌಟ್ 2 hours. ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಸೊ ದಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಅಂತ ಹೇಳ್ಬೋದು. ಸೊ ಅವರು ನನ್ನ ಹೂ 4 ಎಲ್ಲ ನೋಡಿದರು, ಅವ್ರ ಮನೆ ಪ್ರೊಜೆಕ್ಟ್ರೆಲ್ಲ ಹಾಕಿ ಹೂ 4 ಅವ್ರು ಇಬ್ಬರು ನೋಡ್ಕೊಂಡು ಬಂದಿದ್ರು. ಸೊ ಹಿ ನ್ಯೂ ಹೌ ಐ ವರ್ಕ್ ಅಂತ. ಆ್ಯಂಡ್ ಬಿಕಾಸ್ ಅಲ್ಲಿ ಹೇಗಾಯಿತು ಅಂದರೆ, Pawan, he is a very technically sound person. ಅವ್ರಿಗೆ ವಿಷುವಲ್ ಎಫೆಕ್ಟ್ಸ್, ಗ್ರಾಫಿಕ್ಸ್, ಕಲರ್ ಗ್ರೇಡ್, camera, lenses, aperture, like he is very knowledgeable in those areas. So ಅವ್ರಿಗೂ ಈ ಥರ ಒಂದು ಆಪರ್ಚುನಿಟಿ ಬೇಕಿತ್ತು ಟು ಬಿ ಪಾರ್ಟ್ ಆಫ್ ಅ ಬಿಗ್ ಪ್ರೊಡಕ್ಷನ್ ಟೀಮ್. ಆ್ಯಂಡ್ ನನಗೆ ಐ ವಾಸ್ ಲುಕಿಂಗ್ ಫಾರ್ ಸಚ್ ಅ ಗೈ.
ಯಾಕಂದರೆ ನನಗೆ ಪ್ರೊಡಕ್ಷನ್ ಎಲ್ಲ ಇದೆ, ಬಟ್ a good camera and someone with good post production knowledge and enthusiasm ನಮ್ಮಷ್ಟೇನೆ ಆ ಥರ ಬೇಕಿತ್ತು. It was a perfect match. So we formed a team. We started building a team. I could see a good, very passionate team being built. So that's how they both came on board. Lakshmi, Pawan, Srinidhi, Kashyap. And then coming to Sandeep. So ನಮ್ಮ OTT ಪ್ಲಾಟ್ಫಾರ್ಮ್ ಇಂಡಿ ಶಾರ್ಟ್ಸಲ್ಲಿ ನಮ್ದುಕೆ ಅಂತ ಒಂದು ಗ್ರೂಪ್ ಇದೆ, ಒಂದು ಟೀಮ್ ಇದೆ. ಸೊ ಅವ್ರದ್ದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ದೇ ಮೇಕ್ ಆಲ್ ದಿಸ್ ಕಾಮಿಡಿ ವಿಡಿಯೋಸ್, ಶಾರ್ಟ್ ಫಿಲ್ಮ್ಸು, ಆಮೇಲೆ ವೆಬ್ ಸೀರೀಸ್ ಎಲ್ಲ ಮಾಡ್ತಾರೆ. ಸೊ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರದ್ದು ಕಂಟೆಂಟ್ ತಗೊಳ್ಳುವಾಗ, ಸೊ ಐ ಯೂಸ್ ಟು ರಿವ್ಯೂ ಆಲ್ ದ ಕಂಟೆಂಟ್. ಅದರಲ್ಲಿ ಸಂದೀಪ್ ಐ ನೋಟಿಸ್ಡ್. ಆ್ಯಂಡ್ ನಮ್ಮ ಸ್ಕ್ರಿಪ್ಟಲ್ಲಿ ಮಾಡಿ ಕ್ಯಾರೆಕ್ಟ್ರಿಗೆ ಅವ್ನು ತುಂಬ ಸೂಟ್ ಆಗ್ತಾನೆ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಹಿ ಬ್ರಿಂಗ್ಸ್ ದಟ್ ಸಿಂಪ್ಲಿಸಿಟಿ, ದಟ್ ಆನೆಸ್ಟಿ ಟು ದ ಕ್ಯಾರೆಕ್ಟರ್. ಅದಕ್ಕೆ I mean, if you look at stability, almost more than half of the film, the audience travels through the film from Maddie's point of view. So, ಎಲ್ಲೆಲ್ಲಿ ಮ್ಯಾಡಿಗೆ ಹೊಸ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೋ ಆಡಿಯನ್ಸ್ಗೂ ಆವಾಗಲೇ ಗೊತ್ತಾಗ್ತಾ ಹೋಗುತ್ತೆ. ಸೊ ದೇ ಟ್ರಾವೆಲ್ ಥ್ರೂ ದ ಫಿಲ್ಮ್ ಇನ್ ದ ಮೀನ್ಸ್ ಆಫ್ ದಟ್ ಕ್ಯಾರೆಕ್ಟರ್ ಮ್ಯಾಡಿ. ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೊ ಸಂದೀಪ್ ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾನೆ ಅಂತ ಅನ್ನಿಸ್ತು. ಸೊ ಐ ಟುಕ್ ಹಿಸ್ ನಂಬರ್ ಫ್ರಮ್ ಶ್ರವಣ್, who's like the main guy in the Namduke team. So ಈ ಥರ ಕಾಲ್ ಮಾಡಿದೆ ಸಂದೀಪ್ಗೆ. I said I have noticed you in your videos. ಅನಿರೀಕ್ಷಿತ ಅಂತ ಒಂದು ಶಾರ್ಟ್ ಫಿಲ್ಮ್ ಇತ್ತು, that was a very serious topical ಇತ್ತು. ಅದರಲ್ಲೂ he had acted well. I said ನಮ್ಮ ಕ್ಯಾರೆಕ್ಟರ್ ಇದೆ, ಇಟ್ಸ್ ಅ ಫೀಚರ್ ಫಿಲ್ಮ್, ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ. I said he was like excited. ಯಾಕಂದರೆ ಸಂದೀಪ್ ಇಟ್ ವಾಸ್ ದ ಫಸ್ಟ್ ಟೈಮ್ ಹಿ ವಾಸ್ ಗೆಟಿಂಗ್ ಅ ಕಾಲ್ ಫಾರ್ ಅನ್ ಆಫರ್ ಫಾರ್ ಅ ಫೀಚರ್ ಫಿಲ್ಮ್. ಸೊ ಈವನ್ ಹಿ ಕೇಮ್ ಆನ್ ಬೋರ್ಡ್. ಆ ಥರ ಅ ಗುಡ್ ಟೀಮ್ ವಾಸ್ ಫಾರ್ಮ್. ಆ್ಯಂಡ್ ಪ್ಯಾರಲಿ ನಾವು ಲೊಕೇಶನ್ಸ್ ಎಲ್ಲ ನೋಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಶೂಟ್ ಎಲ್ಲ ಅಂತ ಪ್ಲ್ಯಾನ್ ಮಾಡಿ. ಬಿಕಾಸ್ ಆವಾಗ ಕೋವಿಡ್ ವಾಸ್ ಅಟ್ ಇಟ್ಸ್ ಪೀಕ್. ಲಾಕ್ಡೌನ್ ರಿಸ್ಟ್ರಿಕ್ಷನ್ ಸ್ವಲ್ಪ ಕಮ್ಮಿ ಆಗಿತ್ತು, ಬಟ್ ಸ್ಟಿಲ್ ವಿ ಕುಡಂಟ್ ಲೈಕ್ ಟೇಕ್ ರಿಸ್ಕ್. ಕೇಸಸ್ ಜಾಸ್ತಿ ಆಗ್ತಾನೆ ಇತ್ತು ಅವಾಗ. ಸೊ ಏನು ಮಾಡೋಣ, ಹೇಗೆ ಶೂಟ್ ಸ್ಟಾರ್ಟ್ ಮಾಡೋದ, ಅಥವಾ ಶುಡ್ ವಿ ವೇಟ್ ಫಾರ್ ಫ್ಯೂ ಮೋರ್ ವೀಕ್ಸ್ ಆರ್ ಮಂತ್ಸ್? ಸೊ ಐ ಡಿಂಟ್ ವಾಂಟ್ ಟು ವೇಟ್ ಬಿಕಾಸ್ ಆಲ್ರೆಡಿ ಲೈಕ್ ಟೀಮ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ಐ ಡಿಂಟ್ ವಾಂಟ್ ಸ್ಟಾಪ್ ದಟ್ ಮೊಮೆಂಟಮ್. ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿ ಜಸ್ಟ್ ಸ್ಟಾರ್ಟೆಡ್. ಆ್ಯಂಡ್ ಎಲ್ಲ ಇಷ್ಟೊಂದೆಲ್ಲ ಸಿಚುವೇಶನ್ಸ್ ಎಲ್ಲ ಕರೆಕ್ಟಾಗಿ ಕೂಡ್ಕೊಂಬಂತು ಅಂತ ಹೇಳ್ಬೋದು. ಯಾಕಂದರೆ ನಾವು ಲೊಕೇಶನ್ಸ್ ಯಾವ ಥರ ನೋಡ್ತಾ ಇದ್ವಿ ಅದೆಲ್ಲ ಸಿಗ್ತಾ ಹೋಯ್ತು ನಮಗೆ ಥ್ರೂ ಸಮ್ ಮೀನ್ಸ್ ಆರ್ ದೇರ್. ಆ್ಯಂಡ್ ಒಂದು ಆಫೀಸ್ ಸೀನ್ ಇತ್ತು. ಸೊ ಐ ಆಸ್ಕ್ಡ್ ಮೈ ಕಂಪ್ನಿ ವೇರ್ ಐ ವರ್ಕ್ ಫಾರ್ ಪರ್ಮಿಷನ್ ಟು ಶೂಟ್ ಇನ್ ಆರ್ ಆಫೀಸ್. ಸೊ ಪರ್ಮಿಷನ್ ಸಿಕ್ತು. ವಿ ಶಾರ್ಟ್ ಕಪಲ್ ಆಫ್ ಸೀನ್ಸ್ ದೇರ್. ಆ್ಯಂಡ್ ಬೇರೆದೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಒಂದು ವೀಕ್ ಡೇಸ್ ಎವ್ರಿ ಒನ್ ವಾಸ್ ವರ್ಕಿಂಗ್. ನಮ್ಮ ಟೀಮಲ್ಲಿ ಎವ್ರಿ ಒನ್ works on weekdays. They have their main job. Weekends ಅಲ್ಲಿ ಶೂಟ್ ಮಾಡಿಕೊಂಡು we started somewhere in September 2020. So all the weekends we used to utilize in filming. One scene was in ಒಂದು ಫಾರೆಸ್ಟ್ ಮಧ್ಯಕ್ಕೆ ಒಂದು ಮನೆ, ಒಂದು ಸಿಂಗಲ್ ಮನೆ ಥರ ಬೇಕಿತ್ತು ನನಗೆ. So through Kashyap's contact again we got that house. That was like 300 kilometers away from Bangalore. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿ. ದಟ್ ವಾಸ್ ಅಗೇನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನವೆಂಬರ್ ಫಸ್ಟ್ ವೀಕೆಂಡ್ ಅಲ್ಲಿ ಹೋಗಿ ವಿ ಶಾರ್ಟ್ ದೇರ್ ಫಾರ್ ಕಪಲ್ ಆಫ್ ಡೇಸ್. ಒನ್ ಸೀನ್ ವಿಚ್ ಸ್ಟ್ಯಾಂಡ್ಸ್ ಔಟ್ ಇಸ್ ದಿ ಒನ್ ಆಫ್ ದಿ ಓಪನಿಂಗ್ ಸೀನ್ಸ್, ಸೆಕೆಂಡ್ ಸೀನ್ ವೇರ್ ಪುನೀತ್ ಆ್ಯಂಡ್ ಮಾಡಿ ದೇ ಗೋ ಅಂಡ್ ಅಟ್ಯಾಕ್ house and they capture the terrorists hiding in that house. So an action scene ಮಾಡೋದು ಅಂತ ಇತ್ತು. One thought ಬಂತು, ಯಾಕಂದರೆ all these Hollywood ಇಂಡಸ್ಟ್ರಿನಲ್ಲಿ they have this concept, one shot scene ಅಂತ. So they shoot the entire scene in one shot. The camera keeps moving, actors perform in perfect synchronization. So one shot scene, it's like a exciting thing for filmmakers at least. Filmmakers ಒಂದು ಸೀನ್ ನೋಡಿದಾಗ ಇದು ಒಂದೇ ಶಾರ್ಟ್ ಅಂತ ತೆಗ್ದಿರಲ್ವಾ ಅಂತ ಅನ್ಕೋತಾರೆ. ಸೊ ಐ ವಾಂಟೆಡ್ ಟು ಟ್ರೈ ದಟ್ ಇನ್ ಸ್ಟೆಬಿಲಿಟಿ.
ಸೊ ದ್ಯಾಟ್ ವಾಸ್ ಅ ಪರ್ಫೆಕ್ಟ್ ಸೀನ್ ಟು ಟ್ರೈ. ಸೊ ನಾನು ಪವನ್ಗೂ ಹೇಳಿದೆ ಈ ಥರ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿ. ಐ ವಾಂಟ್ ಟು ಹಿಸ್ ಒಪಿನಿಯನ್ ಬಿಕಾಸ್ ಹಿಸ್ ಟೆಕ್ನಿಕಲ್ ನಾಲೆಜ್ ಇಸ್ ಗ್ರೇಟ್. ಸೊ ಕೆಲವೊಂದು ಚಾಲೆಂಜಸ್, ಒಂದು ಟೆಕ್ನಿಕಲ್ ಚಾಲೆಂಜಸ್ ಬಂತು ಆ್ಯಂಡ್ ವಿ ವರ್ಕ್ಡ್ ಅವರ್ ವೇ ಅರೌಂಡ್ ಇಟ್. ಸೊ ಅಲ್ಲಿ ಹೋಗ್ಬಿಟ್ಟು ವಿ ರಿಹರ್ಸ್ಡ್ ದಟ್ ಎಂಟೈರ್ ಆ್ಯಕ್ಷನ್ ಸೀನ್, ಕೊರಿಯೋಗ್ರಾಫ್ ಮಾಡಿ ಆ್ಯಂಡ್ ಹಾಫ್ ಡೇ ಅಟ್ಲೀಸ್ಟ್ ವಿ ಸ್ಪೆಂಟ್ ಇನ್ ಕೊರಿಯೋಗ್ರಾಫಿಂಗ್. ಸೊ ಕ್ಯಾಮ್ರಾ ಎಲ್ಲಿ ಬರುತ್ತೆ, ಎಲ್ಲಿಂದ ಯಾರು ಬರ್ತಾರೆ, ಯಾರು ಅಟ್ಯಾಕ್ ಮಾಡ್ತಾರೆ, ಹೆಂಗೆ ಬೀಳ್ತಾರೆ, ಸಮ್ ಪ್ರಾಪ್ಸ್ ವಿ ವಾಂಟೆಡ್ ಟು ಬ್ರೇಕ್. ಸೊ ವಿ ಫಿಲ್ಮ್ಡ್ ಆನ್ ಮೈ ಮೊಬೈಲ್ ಫೋನ್. ಸುಮ್ಮನೆ ರಿಹರ್ಸ್ ಮಾಡೋಕ್ಕೆ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ಮಿಸ್ಟೇಕ್ಸ್ ಆಯಿತು, ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ಎಸ್, ದ ಹೋಲ್ ಥಿಂಗ್ ಕೇಮ್ ಆ್ಯಂಡ್ ವಿ ವೆಂಟ್ ಫಾರ್ ಇಟ್ ವಿತ್ ದ ಮೇನ್ ಕ್ಯಾಮ್ರಾ ಆ್ಯಂಡ್ ಇಟ್ ಕೇಮ್ ಔಟ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ದ ಕೋಆರ್ಡಿನೇಷನ್, ದ ಸಿಂಕ್ರನೈಸೇಷನ್ ಬಿಟ್ವೀನ್ ಆ್ಯಕ್ಟರ್ಸ್, ದೇರ್ ಡೆಡಿಕೇಶನ್ ಟು ದ್ಯಾಟ್ ಸೀನ್, ಇಟ್ ವಾಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಬಂತು. ಐ ಆಮ್ ಶೂರ್ ಯು ವಿಲ್ ಸಿ ದಟ್ ಆನ್ ದ ಸ್ಕ್ರೀನ್. ಸೊ ದ ಎಂಟೈರ್ ಸೀನ್ ಅರೌಂಡ್ 2.5 minutes has been taken in one shot. So that was a great experience and we shot a few more scenes there. One unfortunate incident ಏನಾಯ್ತು ಅಂದರೆ ಅಲ್ಲಿ where we were filming, Kashyap was injured. ನಡ್ಕೊಂಡು ಬರುವಾಗ he twisted his ankle and there was a big swelling. ನಾನು ನೋಡಿದಾಗ I was actually shocked ಏನಾಯ್ತು ಅಂತ. ಅವನ ಆ್ಯಂಕಲ್ ಹತ್ರ ಇಲ್ಲಿ there was like a big ಟೆನ್ನಿಸ್ ಬಾಲ್ ಅಷ್ಟು ಸ್ವೆಲ್ಲಿಂಗ್ ಆಗಿತ್ತು. He couldn't walk, he couldn't stand. That was on the final day of the shoot. So ನನಗೆ ಅವತ್ತು ಲೈಕ್ ಫಸ್ಟ್ ನೋಡಿದಾಗ ಓಕೆ ವಿ ಹ್ಯಾವ್ ಟು ಸ್ಟಾಪ್ ದ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವನದೇ ಸೀನ್ಸ್ ಇತ್ತು ಅವತ್ತು ಶೂಟ್ ಮಾಡೋಕ್ಕೆ. ಬಟ್ ಹೀ ಸೆಡ್ ಲೈಕ್ ಇಲ್ಲ, ಲೆಟ್ ಮಿ ಟೇಕ್ ಸಮ್ ರೆಸ್ಟ್ ಫಾರ್ ಸಮ್ ಟೈಮ್, ಆಮೇಲೆ ಬಿಟ್ಟು ಲೆಟ್ಸ್ ಗೋ ಫಾರ್ ಇಟ್, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇಷ್ಟು ದೂರ ಬಂದಿದ್ದೀವಿ, ಮತ್ತೆ ಮಾಡೋದು ಕಷ್ಟ ಆಗುತ್ತೆ, ಸೊ ಲೆಟ್ಸ್ ಡೂ ಇಟ್ ಅಂತ ಹೇಳಿ. ಲಕಿಲಿ ಆಲ್ ಈಸ್ ರನ್ನಿಂಗ್ ಅರೌಂಡ್ ಆ್ಯಂಡ್ ಆಲ್ ದೀಸ್ ಆ್ಯಕ್ಷನ್ ಸೀನ್ಸ್ ಹಿಂದಿನ ದಿನ ಶೂಟ್ ಆಗೋಗಿತ್ತು. ಅವತ್ತೂ ನಡ್ಕೊಂಡು ಹೋಗೋದು ಆ ಥರ ಶಾರ್ಟ್ಸ್ ಇತ್ತು, ಎಸ್, ಬಟ್ ಆ ಥರ ರನ್ನಿಂಗ್ ಶಾರ್ಟ್ಸು ಆ ಥರ ಇರಲಿಲ್ಲ. ಸೊ ಕುಡೋಸ್ ಟು ಹಿಮ್, ಟು ಹಿಸ್ ಡೆಡಿಕೇಶನ್. ಅಷ್ಟು ಪೇನ್ ಇತ್ತು, ಐ ಕುಡ್ ಸಿ ಆನ್ ಹಿಸ್ ಫೇಸ್, ಅಷ್ಟು ಪೇನ್ ಇತ್ತು ಅವನಿಗೆ. ಇವನ್ ದೆನ್ ಹಿ ಡಿಡ್ ಇಟ್. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈ ಟುಕ್ ಅ ಪೇನ್ ಕಿಲ್ಲರ್, ಹಿ ಅಪ್ಲೈಡ್ ಆಯಿಂಟ್ಮೆಂಟ್ ಆ್ಯಂಡ್ ಸ್ಟಫ್, ಬಟ್ even after that there was a lot of pain. He was in pain, he was limping, he was literally limping. Adru he still did some walking shots, so salpa run mado shots alla ittu, he still did it in spite of the pain. So hats off to him. So avattu we completed the schedule on time, shooting muskon bandvi. That was a great experience. So shooting was in full swing. ಆಮೇಲೆ ಒಂದು ಕ್ಯಾರೆಕ್ಟರ್ಗೆ ಡಾಕ್ಟರ್ ಗಣೇಶ್ ಶಾಸ್ತ್ರಿ, ದ ಸೈಂಟಿಸ್ಟ್, ಒಬ್ಬರು ಸೀನಿಯರ್ ಆ್ಯಕ್ಟರ್ ಬೇಕಿತ್ತು ಅದಕ್ಕೆ, ಹೂ ಎವ್ರಿ ಒನ್ ಕ್ಯಾನ್ ರೆಕಗ್ನೈಸ್. ಐ ಕಾಂಟ್ಯಾಕ್ಟೆಡ್ ಸೇತುರಾಮ್ ಸರ್, ಯಾಕಂದರೆ ಅವರು ನನ್ನ ಹೂ 3ನಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ರು ಆ್ಯಂಡ್ ಐ ವಾಸ್ ಫಾರ್ಚುನೇಟ್ ದ್ಯಾಟ್ ಹಿ ವಾಸ್ ಮೈ ನೇಬರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಪರಿಚಯ ಇತ್ತು ಆ್ಯಂಡ್ ಸೊ ಐ ವೆಂಟ್ ಆ್ಯಂಡ್ ಮೆಟ್ ಹಿಮ್. ಸೊ ಈ ಥರ ಹೇಳಿದೆ, ಒಂದು ಫೀಚರ್ ಫಿಲ್ಮ್ ಮಾಡ್ತಾ ಇದ್ದೀವಿ, ಫಾರ್ ರಿಲೀಸ್, ಕಮರ್ಷಿಯಲ್ ರಿಲೀಸ್ ಮಾಡ್ತಾ ಇದ್ದೀವಿ, ಆ್ಯಂಡ್ there's a character I want you to play. So he gracefully agreed. ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತ ಹೇಳಿ ಹಿ ಒಪ್ಕೊಂಡ್ರು ಆ ರೋಲ್ ಮಾಡೋಕ್ಕೆ. ಆ್ಯಂಡ್ ಎಸ್, ವಿ ಶಾಟ್ ಹಿಸ್ ಸೀನ್ಸ್. ಒನ್ ಡೇ ಅಲ್ಲೇ ಶೂಟ್ ಮಾಡಬೇಕಿತ್ತು. ವಿ ಶಾಟ್ ಆಲ್ ಹಿಸ್ ಸೀನ್ಸ್ ಆನ್, ಐ ಮೀನ್ ಆಲ್ಮೋಸ್ಟ್ ಆಲ್ ಹಿಸ್ ಸೀನ್ಸ್ ಆನ್ ಒನ್ ಸಿಂಗಲ್ ಡೇ. ಇನ್ನೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅವಾಗ ಆಗಿತ್ತು ಅಂದರೆ, Srinidhi had an accident on his bike. It was a pretty bad accident. ಅಲ್ಲಿ ಫೋರ್ಹೆಡ್ ಮೇಲೆ ದೊಡ್ಡ ಸ್ಕಾರ್ ಇತ್ತು, ಕೈ ಆಪರೇಷನ್ ಆಗಿತ್ತು, ರಾಡ್ ಹಾಕಿದ್ರು ನಾವು ದಟ್. ಸೊ ಹಿಸ್ ರೈಟ್ ಹ್ಯಾಂಡ್ ವಾಸ್ ಲೈಕ್ ಆಲ್ ಬ್ಯಾಂಡೇಜ್ಡ್. He was in a pretty bad state. This was around Christmas time, 2020. So ಬಟ್ ಸೇತುರಾಮ್ ಅವ್ರದ್ದು ಸೀನ್ಸ್ ಅವಾಗ ಒಂದಿನದಲ್ಲಿ ಮಾಡಬೇಕು ಅಂತ ಬಂದಾಗ, there was one scene where Srinidhi also had to be there with Sethuram sir. So I was not sure can he act in that situation ಅಂತ. ಬಟ್ ಅಷ್ಟೊತ್ತಿಗೆ he was like getting better, fully recover ಆಗಿರಲಿಲ್ಲ, still getting better, still his ಸ್ಕಾರ್ ಎಲ್ಲ ಇತ್ತು ಫೋರ್ಹೆಡ್ ಮೇಲೆ, still his hand was still bandaged. ಸೊ ಏನು ಮಾಡೋದು, ಹೇಗೆ ಮಾಡೋದು ಅಂತ ಹೇಳಿ, ದೆನ್ ಹಿ ಅಗೇನ್
hats off to him. Even though he was in pain still, complete pain, ಹೋಗಲಿಲ್ಲ, he was under rest. He still came and performed a scene. He still had to hold a gun and all that. So ಅವ್ನು ಫುಲ್ ಜಾಕೆಟ್ ಹಾಕೊಂಡು, ಫುಲ್ ಆರ್ಮ್ ಜಾಕೆಟ್ ಕವರ್ ಮಾಡಿ ಆದಷ್ಟು ರೈಟ್ ಹ್ಯಾಂಡ್ ಇಲ್ಲಿ ಬ್ಯಾಂಡೇಜ್ ಕಾಣಿಸ್ದಿರೋ ಥರ, ಆ್ಯಂಡ್ ವಿ ಕವರ್ಡ್ ಹಿಸ್ ಸ್ಕಾರ್ ವಿತ್ ಹೆಡ್ವೇರ್. So our scene, if you notice, he has held that gun and everything with his left hand. Left hand ಜಾಸ್ತಿ ಯೂಸ್ ಮಾಡಿದ್ದಾನೆ ಆ ಸೀನಲ್ಲಿ. He still came and performed very well. ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಡೆಡಿಕೇಶನ್, if you have a team like that who are so much dedicated, so much passionate, and one more great thing about this team is ಯಾರು ಲೈಕ್ ಇದು ಇಷ್ಟು ನನ್ನ ಕೆಲಸ ನಾನು ಇಷ್ಟು ಮಾಡಿ ಹೋಗ್ತೀನಿ, ಅಥವಾ ನನ್ನ ಸೀನ್ ಈ ಟೈಮ್ ಇದ್ರೆ ಆ ಟೈಮ್ ಮಾತ್ರ ಬರ್ತೀನಿ ಅಂತ ಯಾರೂ ಆ ಥರ ಮಾಡಿಲ್ಲ. ಸೊ ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಡನ್ ಎವ್ರಿಥಿಂಗ್ ಅಂದರೆ ಮೇಕಪ್, ಲೈಟ್ ಇಟ್ಕೊಳ್ಳೋದು, ರಿಫ್ಲೆಕ್ಟರ್ ಇಟ್ಕೊಳ್ಳೋದು, ಪ್ರಾಪ್ಸ್, ಸೆಟ್ಸ್ ಎಲ್ಲ ಮೂವ್ ಮಾಡೋದು, ಸೋಫಾ ಗೀಫಾ ಎಲ್ಲ ಸೆಟ್ ಮಾಡೋದೆಲ್ಲ, ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಎವ್ರಿಥಿಂಗ್. ಈವನ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನು, ಆಮೇಲೆ ಫಸ್ಟ್ ಓಪನಿಂಗ್ ಸೀನ್, ಒನ್ ಶಾಟ್ ಸೀನ್, ಅದು ಆ್ಯಕ್ಷನ್ ಸೀನ್ ಕೊರಿಯೋಗ್ರಾಫ್ ಮಾಡೋದು ನಾವೇ ಮಾಡೋದು. ಕೊರಿಯೋಗ್ರಾಫ್ ಯಾರು ವಿ ಡಿಡ್ಂಟ್ ಹ್ಯಾವ್ ಎನಿ ಆ್ಯಕ್ಷನ್ ಮಾಸ್ಟರ್ ಆರ್ ಎನಿವನ್ ಟು ಕೊರಿಯೋಗ್ರಾಫ್ ದ ಸೀನ್, ಇಲ್ಲ ನಾವೇ ಮಾಡಿದ್ದು. ಸೊ ನಾನು even Srinidhi, who was not part of that entire scene at all, so he had come to that place on his bike, he had driven to that place with us. He was part of the entire schedule there. Scene choreograph ಮಾಡೋದು, and everyone has involved, our contribution ಕೊಟ್ಟಿದ್ದಾರೆ. and even like prompt ಕೊಡೋದು ಡ್ಯೂರಿಂಗ್ ಡೈಲಾಗ್ ಸೀನ್, ಮೈಕ್ ಇಟ್ಕೊಡೋದಾಗಿರಲಿ, ಮೈಕ್, everyone has done everything. So ಇಷ್ಟೊಂದು ಪ್ಯಾಷನೆಟ್ ಟೀಮ್ ಇರುವಾಗ you can achieve anything actually. I'm actually very lucky and fortunate to have such a great team with me. ಯಾಕಂದರೆ ಈ ಸ್ಟೆಬಿಲಿಟಿ ಇವತ್ತು ಈ ಥರ ಬಂದಿದೆ ಅಂದರೆ ಕ್ರೆಡಿಟ್ ಎಲ್ಲರಿಗೂ ಹೋಗುತ್ತೆ. everyone has done their best. ಕೆಲವೊಂದು ಸರ್ತಿ ಅರ್ಲಿ ಮಾರ್ನಿಂಗ್ ಲೇಟ್ ನೈಟ್ ತನಕ ವಿ ಯೂಸ್ ಟು ಶೂಟ್, ಆ್ಯಂಡ್ ಇವನ್ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಪವನ್ ಆ್ಯಂಡ್ ಲಕ್ಷ್ಮಿ. ಅವ್ರ ಮನೆಯಲ್ಲಿ ಎಷ್ಟೊಂದು ಸೀನ್ ಶೆಡ್ಯೂಲ್ ಮಾಡಿದ್ವಿ, ಆ್ಯಂಡ್ ವಿ ಹ್ಯಾಡ್ ಜಸ್ಟ್ ಆಕ್ಯುಪೈಡ್ ದೇರ್ ಪ್ಲೇಸ್. ವೀಕೆಂಡ್ ಬಂದ ತಕ್ಷಣ ಅವ್ರ ಮನೆಗೆ ಹೋಗೋದು, ಅಲ್ಲಿ ಶೂಟ್ ಮಾಡೋದು. ಸೊ ಅವ್ರ ಮನೆ ನಾವು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ವಿ ನಮ್ಮ ಫಿಲ್ಮಲ್ಲಿ. ಸೊ ದೇ ನೆವರ್ ಯೂಸ್ ಟು ಕಂಪ್ಲೇನ್, ದೇ ಯೂಸ್ ಟು ಗಿವ್ ಅಸ್ ಆರ್ ಸ್ಪೇಸ್. ಸ್ವಲ್ಪ ಅದು ಮೂವ್ ಮಾಡಬೇಕು, ಈ full day we used to take, so thanks to them for being so patient and cooperative. Innondu good experience was shooting with Santosh Karki sir. So already he has TV experience. Our Magalu Janaki serial alli he has done a major role as a police inspector. So Kashyap Parchya, they have a professional relationship. ಸೊ ನಾನು ಈ ಥರ ರೋಲ್ ಇದೆ ಅಂತ ಹೇಳಿ ವೆನ್ ಐ ಸ್ಪೋಕ್ ಟು ಹಿಮ್, ಹಿ ವಾಸ್ ಲೈಕ್ ಶೋರ್ ಮಾಡ್ತೀನಿ ಅಂತ. ಹಿ ಡಿಂಟ್ ಇವನ್ ಆಸ್ಕ್ ಎಲ್ಲಿ, ಯಾವತ್ತು, ಏನು, ಹಿ ಡಿಂಟ್ ಇವನ್ ಗೋ ಟು ಡೀಟೇಲ್ಸ್. ಲೈಕ್ ಯಾಕಂದ್ರೆ ಕಶ್ಯಪ್ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಅಬೌಟ್ ಅಸ್, ಆ್ಯಂಡ್ ಹಿ ವಾಸ್ ಆಲ್ರೆಡಿ ಲೈಕ್ ವೆರಿ ಎಕ್ಸೈಟೆಡ್ ಟು ಡೂ, ವೆರಿ ಪ್ಯಾಷನೆಟ್ ಪರ್ಸನ್. ತುಂಬ ಎಂಕರೇಜ್ ಮಾಡ್ತಾರೆ ಬಿಕಾಸ್ ಹಿ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್. ಅವ್ರ ಇನ್ಪುಟ್ಸ್ ಕೊಡ್ತಾರೆ ಡ್ಯೂರಿಂಗ್ ದ ಶೂಟ್. So it was great to work with him as well, because settled that he was the most experienced person there. Navella youngsters, we want to work, we want to learn anta ನಾವು ಬಂದವರು. So he was pretty experienced. ಅವರಿಂದ ಕಲ್ತ್ಕೊಂಡಿದ್ದು ತುಂಬ ಇತ್ತು. So thanks to Santosh sir as well to be part of, for being part of Stability. So Stability ನನ್ನಲ್ಲಿ ಚೇಂಜಸ್ ತಂದಿದೆ ಆಸ್ ಅನ್ ಇಂಡಿವಿಜುವಲ್ ಅಂತ ಕೇಳಿದ್ರೆ. ಸೊ ನಾನು ಮೊದಲಿಂದನೂ ಸ್ವಲ್ಪ ವೆರಿ ಐ ಆಮ್ ಅನ್ ಇಂಟ್ರೋವರ್ಟೆಡ್ ಪರ್ಸನ್. ಆದಷ್ಟು ನಾನು ಬೇರೆಯವ್ರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗಲ್ಲ. ಐ ಡೋಂಟ್ ಮೇಕ್ ಫ್ರೆಂಡ್ಸ್ ಈಸಿಲಿ. ಸೊ ಐ ಪ್ರಿಫರ್ ಟು ಬಿ ಇನ್ ಮೈ ಓನ್ ಕಂಫರ್ಟ್ ಝೋನ್. ಬಟ್ ಮೇಕಿಂಗ್ ಎ ಫಿಲ್ಮ್, ಪ್ರೊಡ್ಯೂಸಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಅ ಫಿಲ್ಮ್, ಇಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಬಿಕಾಸ್ ನನಗೆ ಒಂದು ಗುಂಪಲ್ಲಿದ್ದಾಗ ಐ ಹ್ಯಾವ್ ದಟ್ ಫಿಯರ್ ಆಫ್ ಜಡ್ಜ್ಮೆಂಟ್. ಮೊದಲಿಂದನೂ ಇದೆ ನನ್ನದು. ಸ್ಟೇಜ್ ಫಿಯರ್ ಕೂಡ ಇತ್ತು. ಸೊ ಬೀಯಿಂಗ್ ಅ ಡೈರೆಕ್ಟರ್, ಐ ಹ್ಯಾವ್ ಟು ಬಿ ಮೋರ್ ಕಮಾಂಡಿಂಗ್ ಟು ಗೆಟ್ ವಾಟ್ ಐ ನೀಡ್.
ಓಕೆ, ಯಾಕಂದರೆ ಒಂದು ಮೊದಲಿಂದ ಒಂದು ಗುಂಪಲ್ಲಿದ್ದಾಗ ಏನಾದ್ರು ಹೇಳಿಬಿಟ್ರೆ ದ ಫಿಯರ್ ಆಫ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ. ಸೊ ವಾಟ್ ಇಫ್ ಐ ಸೌಂಡ್ ಸಿಲಿ, ವಾಟ್ ಇಫ್ ಐ ಸೌಂಡ್ ಸ್ಟುಪಿಡ್, ನಾನು ಹೇಳಿ ಹಾಕ್ಬಿಟ್ರೆ ಅಂತ ಮೊದಲಿಂದ ಆ ಫಿಯರ್ ಇತ್ತು. ಬಟ್ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ಇಟ್ ಬಿಕಾಸ್ ನಾನು ಈ ಸ್ಕ್ರಿಪ್ಟ್ ಬರೆದಾಗ ಐ ವಾಸ್ ಸೋ ಕಾನ್ಫಿಡೆಂಟ್ ಟು ಗೆಟ್ ವಾಟ್ ಐ ವಾಂಟ್ ಫಾರ್ ಅ ಪರ್ಟಿಕ್ಯುಲರ್ ಸೀನ್. ಸೊ ಐ ಹ್ಯಾಡ್ ಟು ಬಿ ಕಮಾಂಡಿಂಗ್. ಅಲ್ಲಿ ಸೆಟ್ ಇದ್ದಾಗ ನಂಗೆ ಶಾರ್ಟ್ ಈ ಥರ ಬೇಕು ಅಂತಲ್ಲ, ಐ ಹ್ಯಾಡ್ ಟು ಬಿ ಲೈಕ್ ಐ ಹ್ಯಾಡ್ ಟು ಕಾಲ್ ದ ಶಾರ್ಟ್ಸ್ ಓ ದೇರ್. ಸೊ ಇಟ್ ಹಸ್ ಚೇಂಜ್ ಮೀ ಆಸ್ ಅ ಪರ್ಸನ್. ಸೊ ಇವಾಗ ಐ ಆಮ್ ಮಚ್ ಮೋರ್ ಕಾನ್ಫಿಡೆಂಟ್. ಆ ಥರ ಆ ಫಿಯರ್ ಹೋಗಿದೆ ನನಗೆ. ಸೊ ಐ ಕ್ಯಾನ್ ಸ್ಪೀಕ್ ಕಂಫರ್ಟಬಲಿ ನಾವು ಇನ್ ಫ್ರಂಟ್ ಆಫ್ ಪೀಪಲ್. ಸೊ ನನ್ನಲ್ಲಿ ಆ ಚೇಂಜಸ್ ತಂದಿದೆ. ದಟ್ಸ್ ವಾಟ್ ಸ್ಟೆಬಿಲಿಟಿ ಹಸ್ ಡನ್ ಟು ಮೀ. ಇಟ್ ಹ್ಯಾಸ್ ಮೇಡ್ ಮೀ ಮೋರ್ ಕಾನ್ಫಿಡೆಂಟ್, ಬೋಲ್ಡ್. ಆಮೇಲೆ ಶೂಟ್ ಮಾಡುವಾಗಲೂ ಎಷ್ಟು ಎಲ್ಲರೂ ಇನ್ಪುಟ್ಸ್ ಕೊಡ್ತಾ ಇದ್ರು. ಸಮ್ ಆರ್ ವೆರಿ ವ್ಯಾಲ್ಯೂಬಲ್ ಇನ್ಪುಟ್ಸ್, ಕರೆಕ್ಟ್ ಇನ್ಪುಟ್ಸ್. ಎಲ್ಲರೂ ಲೈಕ್ ಫಿಲ್ಮ್ ಚೆನ್ನಾಗಿ ಬರಲಿ ಅಂತ ಇಂಟೆನ್ಷನ್ ಇಟ್ಕೊಂಡು ಇನ್ಪುಟ್ಸ್ ಕೊಡ್ತಾ ಇದ್ರು. ಗೌತಮ್ ಇದು ಹೀಗೆ ಮೊದಲು ಹಾಗೆ ಮಾಡೋಣ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್, ರೈಟ್? ಸೇಯಿಂಗ್ ನೋ ಇಸ್ ಬಿಟ್ ಡಿಫಿಕಲ್ಟ್. ಅವ್ರು ಹೇಳಿದ ಕರೆಕ್ಟ್ ಇರುತ್ತೆ, ಬಟ್ ಆ ಸೀನ್ಗೆ ನಂಗೆ ಅದು ಬೇಡ ಅಂತ ಅನಿಸ್ತಿರುತ್ತೆ. ಸೊ ಐ ಹ್ಯಾಡ್ ಟು ಸೇ ನೋ ಫಸ್ಟ್ ಫಾರ್ ಫ್ಯೂ ಆಫ್ ದೋಸ್ ಇನ್ಪುಟ್ಸ್. ಬಟ್ ಯಾರೂ ಅದನ್ನು ನಮ್ಮ ಟೀಮಲ್ಲಿ ಯಾರೂ ಅದನ್ನು ಸೀರಿಯಸ್ ಬೇಡ ಅಂದ್ಬಿಟ್ಟು ನಾನು ಹೇಳಿದ ಇನ್ಪುಟ್ಸ್ ತೊಗೊಳ್ಳಿಲ್ಲ. ಆ ಥರ ಯಾರೂ ಅಂದ್ಕೊಳ್ಳಿಲ್ಲ. ಆ ಥರ ಯಾರೂ ಇಲ್ಲ ನಮ್ಮ ಟೀಮಲ್ಲಿ, ವಿಚ್ ಇಸ್ ವೆರಿ ಗುಡ್. ಯಾಕಂದರೆ ಆ ಥರ ಏನಾದ್ರು ಇಟ್ಬಿಟ್ರೆ ಇಟ್ಸ್ ನೆಗೆಟಿವ್ ಎನರ್ಜಿ ಅಂತ, ನೆಗೆಟಿವ್ ಎನ್ವೈರ್ಮೆಂಟ್ ಸೆಟ್ ಆಗುತ್ತೆ. ಬಟ್ ಫಾರ್ಚುನೇಟ್ಲಿ ಯಾರೂ ಆ ಥರ ಇಲ್ಲ. ಎವ್ರಿ ಒನ್ ಯೂಸ್ ಟು ಗಿವ್ ದರ್ ಇನ್ಪುಟ್ಸ್. ಸೊ ಅದೇ ಶೂಟಿಂಗ್ ಮಾಡುವಾಗ ಇನ್ಪುಟ್ಸ್ ಕೊಡ್ತಾರೆ. ಐ ಟೇಕ್ ಸಮ್ ಇನ್ಪುಟ್ಸ್, ಐ ಸೇ ನೋ ಟು ಸಮ್ ಇನ್ಪುಟ್ಸ್. Again, I was able to, be the decision maker for this film. Again, decision making another, it's a tough thing, whether it be in a film or anywhere else in a personal life. Stability has like given me that a decision making capacity anta helbodu. Stability yaake nodbeku ಅಂತ ಕೇಳಿದ್ರೆ, ಇಟ್ಸ್ ಅ ವೆರಿ ಆನೆಸ್ಟ್ ಅಟೆಂಪ್ಟ್ ಇನ್ ಬ್ರಿಂಗಿಂಗ್ ಅ ನ್ಯೂ ಫ್ರೆಶ್ ಜಾನರ್ ಟು ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಸೈನ್ಸ್ ಫಿಕ್ಷನ್ ಅಂತ ಬಂದಾಗ ಇಟ್ ಇಸ್ ರಿಲೇಟಿವ್ಲಿ ನ್ಯೂ. ಕೆಲವೊಂದು ಫಿಲ್ಮ್ಸ್ ಬಂದಿದೆ, ಖಂಡಿತ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸೈನ್ಸ್ ಫಿಕ್ಷನ್ ಆ್ಯಸ್ ಸಚ್ ಇನ್ ಜನರಲ್ ಇಟ್ಸ್ ರಿಲೇಟಿವ್ಲಿ ನ್ಯೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಇಟ್ಸ್ ಸ್ಟೆಬಿಲಿಟಿ ಅಂದರೆ ಇಟ್ಸ್ ಅ ವೆರಿ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. So it's driven by content. The content is the hero of the film anta helbodu. And it's a very fresh story and a very interesting story anta helbodu. Yakandre ee script has been awarded for the best screenplay in many film festivals. So already 5 awards bandide ee screenplay. So the script is definitely good and I really hope you like it. Yakandre passion anta bandaga it takes the quality of the film to a high level, to a much higher level. ಯಾಕಂದರೆ ಪ್ರತಿಯೊಬ್ಬರೂ ದೇ ಹ್ಯಾವ್ ಪುಟ್ ಇನ್ ಮೋರ್ ದನ್ 100% ಈ ಫಿಲ್ಮ್ ಚೆನ್ನಾಗಿ ಬರಲಿ ಅಂತ. ಅಷ್ಟು ಡೆಡಿಕೇಶನ್ ಇದ್ದಾಗ ದ ಓವರ್ ಆಲ್ ಪ್ರಾಡಕ್ಟ್ ಲೈಕ್ ಇಟ್ ಗೋಸ್ ಟು ಅ ಹೋಲ್ ನ್ಯೂ ಲೆವೆಲ್. ಸೊ ಸ್ಟೆಬಿಲಿಟಿ is such an attempt. Yes, it comes under a no budget film, definitely. Compromise ಅಂತ ಅಂದಾಗ, like if you have a very high budget, of course production value ಜಾಸ್ತಿ ಇರುತ್ತೆ, there is no doubt about it. But we have used our resources very very efficiently. ಕೆಲವೊಂದು ಸೀನಲ್ಲಿ ಹೇಗೆ ಅದನ್ನು ಪರ್ಫೆಕ್ಟಾಗಿ ತಗೋದು, ನಮ್ಮಿರೋ ಬಜೆಟಲ್ಲಿ ಹೇಗೆ ಅದನ್ನು ಇರೋದನ್ನ ಚೆನ್ನಾಗಿ ಹೇಗೆ ತೋರಿಸ್ಬೋದು ಅಂತ ಡಿಸ್ಕಸ್ ಎಲ್ಲ ಮಾಡಿ ಶೂಟ್ ಮಾಡಿದ್ದೀವಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದ ಫೈನಲ್ ಪ್ರಾಡಕ್ಟ್ ಸೋ ಫಾರ್ ಅಂತ ಹೇಳ್ಬೋದು. ಸೊ ನಾನು ಸ್ಟೆಬಿಲಿಟಿ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಟು ಬಿ ಆನೆಸ್ಟ್. ಸೊ ಸ್ಕ್ರಿಪ್ಟ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ಸಿನ್ಸ್ ಐ ವಾಸ್ ಮೇಕಿಂಗ್ ದ ಫಿಲ್ಮ್ ದೇರ್ ವಾಸ್ ಲಿಮಿಟೇಷನ್ ಆನ್ ಬಜೆಟ್. ಸೊ ಫೈನಲ್ ಪ್ರಾಡಕ್ಟ್ ಹೇಗೆ ಬರುತ್ತೆ, ಕ್ಯಾನ್ ದಾಟ್ ಮ್ಯಾಚ್ ದ ಸ್ಕ್ರಿಪ್ಟ್ ಅಂತ ಇತ್ತು. ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಪವನ್, ಯಾಕಂದರೆ his technical knowledge, all the post-production knowledge, all the VFX, color grading, his inputs have been like, I can't put a value to that.
ಸೊ ತುಂಬ ಕಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಿ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್. ತುಂಬ ಪ್ರತಿಯೊಂದು ಡೀಟೇಲ್ ಒಂದು VFX ಶಾರ್ಟ್. ದೇ ಹ್ಯಾವ್ ಬಿನ್ ಡೇಸ್ ವೇರ್ ಲೈಕ್ ನಾನು ಹೋಗಿ ಐ ಹ್ಯಾವ್ ಸ್ಪೆಂಡ್ ದ ಹೋಲ್ ಡೇ ದೇರ್ ಜಸ್ಟ್ ಟು ಮೇಕ್ ಒನ್ ಲೈಕ್ 10 second VFX ಶಾರ್ಟ್. ಅದು ಎಕ್ಸ್ಪ್ಲೋಷನ್ ಆಗಿರ್ಬೋದು, ಬೇರೆ ಶಾರ್ಟ್ಸ್ ನೀವು ನೋಡ್ತೀರಾ ಫಿಲ್ಮಲ್ಲಿ. ಹಿಸ್ ಅಟೆನ್ಷನ್ ಟು ಡೀಟೇಲ್, ಹಿಸ್ ಡೆಡಿಕೇಶನ್ ಪರ್ಫೆಕ್ಟ್ ಆಗಿ ಬರಬೇಕು ಶಾರ್ಟು. ಈವನ್ ದೋ ಸಮ್ ಟೈಮ್ಸ್ ನನಗೆ ಓಕೆ ಐ ಆಮ್ ಓಕೆ ವಿತ್ ದಿಸ್ ಅಂತ ಅನಿಸ್ತಿತ್ತು, ಬಟ್ ಹಿ ವಾಸ್ ಲೈಕ್ ನೋ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಅಲ್ಲೊಂದು ಶಾಡೋ ಬರಬೇಕು, ಅಲ್ಲಿ ಲೈಟ್ ಸರಿ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ, ಅದು ಫಿಕ್ಸ್ ಮಾಡಬೇಕು ಅಂತ. ಹಿ ವಾಸ್ ಸೋ ಮಚ್ ಇನ್ ಡೀಟೇಲ್. ಸೊ ಅಷ್ಟೆಲ್ಲ ಡಿಟೇಲ್ಗೆ ಹೋಗಿ ಹಿ ಯೂಸ್ ಟು ಫಿಕ್ಸ್ ಆಲ್ ದೋಸ್ ಥಿಂಗ್ಸ್, ಮೇಕ್ ಇಟ್ ಲುಕ್ ಮೋರ್ ಪರ್ಫೆಕ್ಟ್. ಆಮೇಲೆ ಅದನ್ನು ನಾನು ನೋಡಿದಾಗ ಐ ಯೂಸ್ ಟು ಫೀಲ್ ಎಸ್ ದಿಸ್ ಇಸ್ ಮಚ್ ಬೆಟರ್ ಅಂತ. ಸೊ ಹ್ಯಾಟ್ಸ್ ಆಫ್ ಟು ಹಿಸ್ ಡೆಡಿಕೇಶನ್. ಸೊ ಅಂಥವ್ರು ನಮ್ಮ ಟೀಮಲ್ಲಿ ಇದ್ದಾರೆ. ದಟ್ಸ್ ವೈ ಫಿಲ್ಮ್ ಇವತ್ತಿಷ್ಟು ಚೆನ್ನಾಗಿ ಬಂದಿದೆ. ಸೊ ಸ್ಟೆಬಿಲಿಟಿ ಅನ್ನೋ ಜರ್ನಿ, ಇಟ್ಸ್ ಬೀನ್ ಅಮೇಝಿಂಗ್. ಕಲ್ತ್ಕೊಳ್ಳೋಕ್ಕೆ ತುಂಬ ಇತ್ತು. ಆ್ಯಂಡ್ ಐ ಮೆಟ್ ಲಾಟ್ ಆಫ್ ವಂಡರ್ಫುಲ್ ಪೀಪಲ್. ವಿ ಹ್ಯಾವ್ ಅ ಬಿಗ್ ಟೀಮ್ ನೌ ಆಫ್ ವೆರಿ ಪ್ಯಾಷನೆಟ್, ವೆರಿ ಹಂಗ್ರಿ ಫಾರ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಕಲ್ತ್ಕೊಳ್ಳೋಕೆ ಬರ್ತಾರೆ. ಆ್ಯಂಡ್ ದೇ ಆರ್ ಈಗರ್ ಟು ಲರ್ನ್ ನ್ಯೂ ಥಿಂಗ್ಸ್, ಎಕ್ಸ್ಪೆರಿಮೆಂಟ್. ತುಂಬ ಪ್ಯಾಷನ್ ಇದೆ ಏನಾದ್ರು ಮಾಡಬೇಕು ಈ ಏರಿಯಾದಲ್ಲಿ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಮೋರ್ ಫಿಲ್ಮ್ಸ್ ಲೈಕ್ ದಿಸ್ ಹೈಯರ್ ಲೆವೆಲ್. ಯಾಕಂದರೆ ಇವಾಗಿನ ನಮ್ಮದು ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡು ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಸೋ ಫಾರ್. ಸೊ ವಿ ಆರ್ ಗೋಯಿಂಗ್ ಟು ಪುಟ್ ದಟ್ ಇನ್ ಅವರ್ ನೆಕ್ಸ್ಟ್ ಫಿಲ್ಮ್, ಆ್ಯಂಡ್ ದಟ್ ಜರ್ನಿ ಇಸ್ ಗೋಯಿಂಗ್ ಟು ಕಂಟಿನ್ಯೂ. ಸೊ ಇನ್ನೂ ಹೊಸ ಕಾನ್ಸೆಪ್ಟ್ಸು, ಇನ್ನೂ ಹೊಸ ಇಂಟ್ರೆಸ್ಟಿಂಗ್ ಐಡಿಯಾಸ್, ಇಂಟ್ರೆಸ್ಟಿಂಗ್ ಸ್ಟೋರಿ ಇಟ್ಕೊಂಡು ವಿ ವಿಲ್ ಬಿ ಮೇಕಿಂಗ್ ಲಾಟ್ ಆಫ್ ಫಿಲ್ಮ್ಸ್. ಇನ್ನು ಈ ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಐ ರಿಯಲಿ ಹೋಪ್ ಈ ಫಿಲ್ಮ್ ನಿಮಗೆ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್. ಥ್ಯಾಂಕ್ ಯು.